ಇದೇ ತರ ಚಪಾತಿ ಪಲ್ಯ ತಿಂದು ಬೋರ್ ಆಗಿದೆಯಾ? ಹಾಗಿದ್ರೆ ನೀವು ಟ್ರೈ ಮಾಡಿ, ಇದೇ ತರ ಎಂಜಾಯ್ ಮಾಡ್ಬೋದು. ಸಖತ್ ಎಮ್ಮಿ ಆಗಿರುತ್ತೆ. ಯಾವುದೇ ಪಿಜ್ಜಾ ಬರ್ಗರ್ಗೂ ಕಮ್ಮಿ ಇರಲ್ಲ. ಎಸ್, ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಬೌಲಲ್ಲಿ ಚಪಾತಿ ಹಿಟ್ಟನ್ನ ಕಲಸಿಡಿ. ಅದಾದ ನಂತರ ಸ್ವಲ್ಪ ಆಲೂಗೆಡ್ಡೆ ಹಾಗೆ ಫ್ಲವರ್ನ ಬೇಯಕ್ಕಿಡಿ. ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ, ಈರುಳ್ಳಿ, ನಾನಿಲ್ಲಿ ಒಂದೆಲ್ಗ ಸೊಪ್ಪನ್ನ ಆಡ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ್ದು ಬೇಕಿದ್ರೂ ಆಡ್ ಮಾಡ್ಕೋಬಹುದು. ನೆಕ್ಸ್ಟ್ ಅಂಗಡಿಯಿಂದ ತಂದಿದ್ದಂತಹ ಟೊಮೊಟೊ ಕೆಚಪ್ ಯೂಸ್ ಮಾಡೋದ್ರ ಬದಲು ನಾನಿಲ್ಲಿ ಟೊಮೊಟೊ ಪ್ಯೂರಿಯನ್ನ ಆಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮ್ಯಾಶ್ ಮಾಡಿರುವಂತಹ ಆಲೂಗೆಡ್ಡೆ ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಮುಗೀತು. ನಾರ್ಮಲ್ ಚಪಾತಿ ಪಲ್ಯ ಮುಗೀತು. ಇದಕ್ಕೆ ಎಮ್ಮಿ ಟೇಸ್ಟ್ ಕೊಡೋದಕ್ಕೆ ಮಯೋನೀಸ್ ಬೇಕಲ್ಲ, ಸೊ ಅದನ್ನ ಮನೆಯಲ್ಲೇ ಮಾಡೋಣ. ಫಸ್ಟ್ ಒಂದು ಜಾರಲ್ಲಿ ನೆನೆಸಿಟ್ಟಿದ್ದಂತಹ ಗೋಡಂಬಿ, ಬೇಯಿಸಿದಂತಹ ಫ್ಲವರ್, ಸ್ವಲ್ಪ ಸಕ್ಕರೆ, ಪೆಪ್ಪರ್, ಹಾಲು, ಒಂದು 2 ಎಸ್ಲು ಬೆಳ್ಳುಳ್ಳಿ, ಇದಿಷ್ಟನ್ನು ಹಾಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ನಿಮಗೆ ಮಯೋನೀಸ್ ಮನೆಯಲ್ಲೇ ರೆಡಿ ಆಗುತ್ತೆ. ಸೊ ನಂತರ ಚಪಾತಿ ಮೇಲೆ ಮಯೋನೀಸ್ನ ಸ್ಪ್ರೆಡ್ ಮಾಡಿ ಸ್ವಲ್ಪ ಪಲ್ಯ ಹಾಕೊಂಡು ಅದ್ರ ಮೇಲೆ ಚೀಸ್ ಹಾಕೊಂಡು ತಿಂತಾ ಇದ್ರೆ ಯಾವುದೇ ಪಿಜ್ಜಾ ಬರ್ಗರ್ಗೂ ಕಮ್ಮಿ ಇಲ್ಲ ರೀ. ಸಖತ್ ಎಮ್ಮಿ ಆಗಿರುತ್ತೆ. ನೀವು ಲಂಚ್ ಬಾಕ್ಸಿಗೂ ಕೂಡ ಪ್ಯಾಕ್ ಮಾಡ್ಬೋದು. ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.